ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾವು ಇಂದು ಕೈಜನ್ ಪುಸ್ತಕದ ಕನ್ನಡ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕೈಜನ್ ಅಂದರೆ ಏನು? ಕೈಜನ್ ಪವರ್ಫುಲ್ ಆಗಿರ್ತಕ್ಕಂಥ ಈ ಮೆಥಡನ್ನು ನಾವು ಅನುಸರಿಸೋದ್ರಿಂದ ನಮಗಾಗ್ತಕ್ಕಂಥ ಲಾಭಗಳೇನು? ಈ ಕೈಜನ್ ಅಂತಕ್ಕಂಥ ಈ ಒಂದು ವಿಧಾನವು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಂಬುದಾಗಿ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಕೈಜನ್ ಅಂತಕ್ಕಂಥ ಈ ಪವರ್ಫುಲ್ ಆಗಿರ್ತಕ್ಕಂಥ ಈ ಒಂದು ಮೆಥಡ್ನಿಂದ ಜಪಾನ್ ದೇಶವು ಎರಡನೇ ಮಹಾಯುದ್ಧದ ಒಂದು ಸಮಯದಲ್ಲಿ ಜಪಾನ್ ದೇಶದ ಮೇಲೆ 2 ಬಾರಿ ನ್ಯೂಕ್ಲಿಯರ್ ಬಾಂಬನ್ನು ಹಾಕಿದ್ರಿಂದ ಅಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಮತ್ತು ಸಂಪೂರ್ಣವಾಗಿ ಅಲ್ಲಿ ಆರ್ಥಿಕ ವ್ಯವಸ್ಥೆ ನೆಲಕಚ್ಚಿತ್ತು. ಜಪಾನ್ ದೇಶದಲ್ಲಿ ಅನೇಕ ಸಮಸ್ಯೆಗಳ ಎದುರಿಸುವಂತಾಯಿತು. ಇಂಥ ಒಂದು ಸಮಯದಲ್ಲಿ ಅಲ್ಲಿನ ಜನರು ದೇಶಕ್ಕಾಗಿ ತಮ್ಮ ತ್ಯಾಗವನ್ನು ಮಾಡಿ ಅಲ್ಲಿ ಎಲ್ಲರೂ ಒಂದೇ ಅಭಿಮತದಿಂದ ಈ ಒಂದು ಕೈಜನನ್ನು ಫಾರ್ಮುಲಾವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಕೆಲಸದಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಕೈಜನ್ ಅಂದರೆ ಒಂದು ಸಣ್ಣ ಬದಲಾವಣೆಯನ್ನು ನಿರಂತರವಾಗಿ ಮಾಡ್ತಕ್ಕಂಥದ್ದೇ ಕೈಜನ್ ಎಂದ ಅರ್ಥ. ಕೈಜನ್ ಅಂದರೆ ಸ್ಮಾಲ್ ಚೇಂಜ್ ಫಾರ್ ಗುಡ್ ರಿಸಲ್ಟ್. ಸಣ್ಣ ಬದಲಾವಣೆ ಒಂದು ದೊಡ್ಡದಾದ ಒಂದು ಫಲಿತಾಂಶಕ್ಕೆ ಕಾರಣವಾಗಿದೆ. ಇಲ್ಲಿ ನೋಡುವಾಗ ಈ ಒಂದು ಟೆಕ್ನಾಲಜಿಯಿಂದ ಅಲ್ಲಿನ ಜನರು ಗಣನೀಯವಾಗಿ 10 ವರ್ಷದಲ್ಲೇ ಬಲವಾಗಿ ಆರ್ಥಿಕವಾಗಿ ಬಲವಾಗಿ ಸಬಲರಾದರು ಎಂಬುದಾಗಿ ನೋಡುತ್ತೇವೆ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನರಿಗೆ ಈ ಒಂದು ಕೈಜನ್ ಅಂತಕ್ಕಂಥ ಪವರ್ಫುಲ್ ಮೆಥಡನ್ನು ಅಳವಡಿಸಿಕೊಳ್ಳಲು ಸಲಹೆ ಕೊಟ್ಟರು. ಅಂಥ ಒಂದು ಕಂಪನಿಯಲ್ಲಿ ಟೊಯೋಟಾ ಅಂತಕ್ಕಂಥ ಆಟೋಮೊಬೈಲ್ ಕಂಪನಿಯು ಸಹ ತನ್ನ ಎಲ್ಲ ಕೆಲಸದ ಜನರಿಗೆ ಈ ಒಂದು ಮೆಥಡ್ ಫಾರ್ಮುಲಾವನ್ನು ಅಳವಡಿಸಿಕೊಂಡು ಕೆಲಸ ಮಾಡಲು ಹೇಳಿದಾಗ 10 ವರ್ಷದಲ್ಲೇ ಟೊಯೋಟಾ ಆಟೋಮೊಬೈಲ್ ಕಂಪನಿಯು ದೇಶದ ಟಾಪ್ 10 ಕಂಪನಿಯಲ್ಲಿ ಒಂದಾಗಿ ಹೊರಹೊಮ್ಮಿತು ಎಂಬುದಾಗಿ. ಯಾಕಂದರೆ ಸಣ್ಣ ಬದಲಾವಣೆಯಿಂದ ಉತ್ತಮವಾದ ರಿಸಲ್ಟನ್ನು ತಂದುಕೊಡುತ್ತದೆ ಎಂಬುದಾಗಿ ಆ ಟೊಯೋಟಾ ಕಂಪನಿ ಮೂಲಕವಾಗಿ ಜನರೆಲ್ಲ ತಿಳಿದುಕೊಂಡು ತಮ್ಮೆಲ್ಲ ಕ್ಷೇತ್ರದಲ್ಲಿ ಈ ಕೈಜನನ್ನು ಉಪಯೋಗಿಸಿಕೊಳ್ಳಲು ಪ್ರಾರಂಭ ಮಾಡಿದರು. ಈ ಕೈಜನ್ನಿಂದ ನಾವು ಯಾವುದೇ ಒಂದು ಕೆಲಸದಲ್ಲೂ ಬಲವಾದ ಫಲಿತಾಂಶವನ್ನು ನಾವು ಕಾಣಲು ಸಾಧ್ಯವಿದೆ. ಆರೋಗ್ಯ ಕ್ಷೇತ್ರದಲ್ಲೂ ಹಣದ ಉಳಿತಾಯ ಕ್ಷೇತ್ರದಲ್ಲೂ ಈ ಒಂದು ಕೈಜನನ್ನು ಬಳಕೆ ಮಾಡಿ ಒಂದು ಒಳ್ಳೆಯ ರಿಸಲ್ಟನ್ನು ತಂದುಕೊಂಡರು ಎಂಬುದಾಗಿ ನೋಡುತ್ತೇವೆ.
ಆರೋಗ್ಯವಾಗಿರಲು ಮನುಷ್ಯನಿಗೆ ಸರಿಯಾದ ಒಂದು ಆರೋಗ್ಯವಾದ ಹೆಲ್ತ್ ಅವನಿಗೆ ಬೇಕಾಗಿದೆ. ಆರೋಗ್ಯ ಮನುಷ್ಯನ ಜೀವಿತದಲ್ಲಿ, ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಿಸಲು ಎಲ್ಲ ಜನರಿಗೆ ಈ ಒಂದು ಕೈಸನ್ನಿನ ಫಾರ್ಮುಲಾವನ್ನು ಬಳಕೆ ಮಾಡಲು ಹೇಳಿದರು. ತೂಕ ಇಳಿಸಿಕೊಳ್ಳಲು, ತೂಕ ಹೆಚ್ಚಿಸಿಕೊಳ್ಳಲು ಈ ಒಂದು ಕೈಸನ್ನನ್ನು ಸಣ್ಣ ಒಂದು ಬದಲಾವಣೆಯಿಂದ ದಿನ 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 ಅದನ್ನು ಬಳಕೆ ಮಾಡೋದ್ರಿಂದ ಒಂದು ಬಲವಾದ ಒಂದು ರಿಸಲ್ಟನ್ನು ಅವರು ಪಡೆದುಕೊಂಡರು ಎಂಬುದಾಗಿ. ಯಾಕಂದರೆ ಈ ಒಂದು ಕೈಸನನ್ನು ಅದೇ ಒಂದು ಕಾಲೋನಿಯಲ್ಲಿ ಒಂದು ಕಡೆ ವಾಸ ಮಾಡ್ತಕ್ಕಂಥ ಜನರ ಒಂದು ಮಧ್ಯದಲ್ಲಿ ಈ ಕೈಸನ್ನ ಟ್ರಾಫಿಕ್ ರೂಲ್ಸಿನ ಒಂದು ದೊಡ್ಡದಾದ ಬೋರ್ಡನ್ನು ಬರೆದು ಜನರು ಓಡಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಬೋರ್ಡನ್ನು ಹಾಕಿದ್ರು ಎಂಬುದಾಗಿ. ಆದರೆ ಅದೇ ಕಾಲೋನಿಯಲ್ಲಿ ಇನ್ನೊಂದು ಜನರು ವಾಸ ಮಾಡ್ತಕ್ಕಂಥ ಆ ಕಾಲೋನಿಯಲ್ಲಿ ಇಂಥ ಬೋರ್ಡನ್ನು ಹಾಕುವುದಕ್ಕೆ ಅಲ್ಲಿನ ಜನರು ಅವಕಾಶ ಮಾಡಿಕೊಡಲಿಲ್ಲ. ಆದರೆ ಒಂದು ಸಣ್ಣ ಬದಲಾವಣೆ, ಒಂದು ಟ್ರಾಫಿಕ್ ರೂಲ್ಸಿನ ಒಂದು ಬೋರ್ಡಿನ ಜನರು ತಿರುಗಾಡ್ತಕ್ಕಂಥ ಒಂದು ಕಾಲೋನಿಯಲ್ಲಿ ಹಾಕಿದಾಗ ಅಲ್ಲಿರ್ತಕ್ಕಂಥ ಜನರು ಟ್ರಾಫಿಕ್ ರೂಲ್ಸನ್ನು, ರಸ್ತೆ ನಿಯಮಾವಳಿಯನ್ನು ಫಾಲೋ ಮಾಡಿ 6 ತಿಂಗಳಿನಲ್ಲಿ ಯಾವುದೇ ಒಂದು ರೋಡ್ ಅಪಘಾತದ ಒಂದು ಸಂಖ್ಯೆಯಲ್ಲಿ ಗಣನೀಯವಾಗಿ ಕಡಿಮೆ ಆಯಿತು ಎಂಬುದಾಗಿ ನೋಡುತ್ತೇವೆ. ಆದರೆ ಇನ್ನೊಂದು ಕಡೆ ಯಾವುದೇ ಬೋರ್ಡನ್ನು ಹಾಕದೇ ಇರತಕ್ಕಂಥ ಕಾಲೋನಿಯಲ್ಲಿ ರೋಡ್ ಆಕ್ಸಿಡೆಂಟ್ಗಳು, ರಸ್ತೆ ಅಪಘಾತಗಳು ಗಣನೀಯ ಮಟ್ಟದಲ್ಲಿ ಏರತೊಡಗಿತು ಎಂಬುದಾಗಿ. ಯಾಕಂದರೆ ಒಂದು ಸಣ್ಣ ಬದಲಾವಣೆ ನಾವು ಪ್ರಾರಂಭ ಮಾಡಿದರೆ ನಮ್ಮ ಮೈಂಡ್ಸೆಟ್ಟಿಗೆ ಅದು ಯಾವುದೇ ಒಂದು ದೊಡ್ಡ ಬದಲಾವಣೆ ಎನ್ನಿಸುವುದಿಲ್ಲ. ದಿನ ದಿನ ಸ್ವಲ್ಪ ಸ್ವಲ್ಪ ಮಾತ್ರವಾಗಿ ನಾವು ಬದಲಾಗುತ್ತಾ ಹೋಗುವುದಾದರೆ ಪೂರ್ತಿಯಾಗಿ ನಮ್ಮ ಹವ್ಯಾಸಗಳಾಗಲಿ, ನಮ್ಮ ಓದೋದಾಗಲಿ, ನಮಗಿರ್ತಕ್ಕಂಥ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಾಗಲಿ ನಾವು ಈಡೇರಿಸಿಕೊಳ್ಳಬಹುದು. ಇಲ್ಲಿ ಹಣದ ಒಂದು ಉಳಿತಾಯದಲ್ಲೂ ಸಹ ಕೈಸನನ್ನು ಬಳಕೆ ಮಾಡತೊಡಗಿದರು. ಹಣದ ಒಂದು ಉಳಿತಾಯ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಹಣವನ್ನು ನಮಗೆ ಬರ್ತಕ್ಕಂಥ ಒಂದು ಆದಾಯದಲ್ಲಿ ಖರ್ಚಿಗಾಗಿ ಇಟ್ಟುಕೊಂಡು ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಪ್ರತಿ ತಿಂಗಳು, ಪ್ರತಿ ವರ್ಷ ಆ ಉಳಿತಾಯ ಮಾಡೋದ್ರಿಂದ ಕೆಲವೇ ವರ್ಷಗಳಲ್ಲಿ ಆ ಒಂದು ಅಮೌಂಟನ್ನು ದೊಡ್ಡ ಅಮೌಂಟಾಗಿ ಪರಿವರ್ತನೆ ಆಯಿತು ಎಂಬುದಾಗಿ. ಯಾಕಂದರೆ ಸಣ್ಣ ಸಣ್ಣ ಬದಲಾವಣೆಗಳು ನಮಗೆ ಕಷ್ಟವೆನಿಸುವುದಿಲ್ಲ. ಒಬ್ಬ ಮನುಷ್ಯನು ತಮ್ಮ ತೂಕವನ್ನು ಇಳಿಸಿಕೊಳ್ಳಲು ಮನಸ್ಸು ಮಾಡಿದಾಗ ಅವನು ಒಂದು ದಿನ ಮಾಡಬೇಕಂತ ವಿಚಾರ ಮಾಡಿ ಒಂದೇ ದಿನದಲ್ಲಿ ತನ್ನ ತೂಕವನ್ನು ಇಳಿಸಿಕೊಳ್ಳಲು ಹೋದಾಗ ಅವನು ತನ್ನ ವೇಟನ್ನು ಲೂಸ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದಿನ ದಿನ ಅವನು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಹೊಸ ನಿಯಮವನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಫಾಲೋ ಮಾಡುವುದರಿಂದ ಅವನ ಜೀವಿತದಲ್ಲಿ ಗಣನೀಯವಾಗಿ ಅವನು ಅದರ ಫಲಿತಾಂಶವನ್ನು ಕಾಣುತ್ತಾನೆ. ಹೌದು, ನಾವು ಸಹ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣಬಯಸುವುದಾದರೆ ಈ ಕೈಸನ್ ಮೆಥಡನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಸಾಧಿಸಬೇಕಾಗಿರ್ತಕ್ಕಂಥ, ನಾವು ನಮ್ಮ ಜೀವಿತದಲ್ಲಿ ಹೊಸ ಬದಲಾವಣೆಯನ್ನು ಕಾಣಬೇಕಾದರೆ ನಾವು ಸಣ್ಣ ಬದಲಾವಣೆ ಹಿಡಿದುಕೊಂಡು ದಿನ ದಿನ ಅದರ ಮೇಲೆ ಫೋಕಸ್ ಮಾಡೋದರಿಂದ ಒಂದು ದಿನ ನಾವು ಆ ಒಂದು ವಿಷಯದ ಮೇಲೆ ಪೂರ್ತಿಯಾಗಿ ಅದನ್ನು ನಮ್ಮ ಕರಗತವನ್ನು ಮಾಡಿಕೊಳ್ಳುವರಾಗಿದ್ದೇವೆ.
ಆದ ಕಾರಣ ನಾವು ಈ ಕೈಸನನ್ನು, ಈ ಸಣ್ಣ ಬದಲಾವಣೆಯನ್ನು ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಹವ್ಯಾಸದಲ್ಲಿ, ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಹಣದ ವಿಷಯದಲ್ಲಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಯಾವೊಂದು ಜೀವನದ ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಗಣನೀಯವಾಗಿ ಬದಲಾವಣೆಯನ್ನು ನಾವು ಮಾಡಿಕೊಳ್ಳಬಹುದು. ಹೌದು ಆತ್ಮೀಯ ವೀಕ್ಷಕರೇ,